ಕಂಬನಿಯ ಕುಯಿಲು ತರಾಸು ಅವರ ಚಿತ್ರದುರ್ಗದ ಇತಿಹಾಸವನ್ನಾಧರಿಸಿದ ಐತಿಹಾಸಿಕ ಕಾದಂಬರಿ. ಅಧ್ಯಾಯ 2. ಹಿರಿಯ ನಾಗತಿಯ ಜೊತೆ ಭುವನಪ್ಪನವರ ಮಾತುಕತೆ. ಭುವನಪ್ಪನವರು ಪ್ರಧಾನಾಮಾತ್ಯರಾಗದೇ ಇದ್ದರೂ ಅವರ ಮಾತೆಂದರೆ ನಾಯಕರಿಂದ ಹಿಡಿದು ಎಲ್ಲರಿಗೂ ಗೌರವ. ಮಂತ್ರಿಮಂಡಲದ ಸಭೆಯಲ್ಲೂ ಅವರ ಸಲಹೆಯನ್ನು ತೆಗೆದುಹಾಕುವ ಸಾಹಸವನ್ನು ಯಾರೂ ಮಾಡುತ್ತಿರಲಿಲ್ಲ. ಇದಕ್ಕೆ ಭುವನಪ್ಪನವರು ವಯಸ್ಸಿನಿಂದ ಹಿರಿಯರು ಎಂಬುದೊಂದೇ ಕಾರಣವಾಗಿರಲಿಲ್ಲ. ದುರ್ಗದ ಪಾಳೆಯಗಾರರ ಮನೆತನದ ಮೂಲ ಪುರುಷರಾದ ಮತ್ತಿ ತಿಮ್ಮಣ್ಣ ನಾಯಕರು ದುರ್ಗದ ಒಡೆಯರಾದಂದು ಭುವನಪ್ಪನವರ ಮನೆತನದ ಹಿರಿಯರು ನಾಯಕರ ಬಲಗೈಯ ಬಂಟರಾಗಿ ಸಿದ್ಧರ ವರಪ್ರಸಾದದಿಂದ ಲಭ್ಯವಾದ ಸಿಂಹಾಸನ ಸ್ಥಿರವಾಗಲು ನೆರವಾಗಿದ್ದರು. ಅಂದಿನಿಂದ ಇಂದಿನವರೆಗೆ ಅವರ ಮನೆತನದವರು ಪಾಳೆಯಗಾರರ ಮನೆತನದವರಲ್ಲಿ ಇದೇ ಬಗೆಯ ನಿಷ್ಠೆಯನ್ನೇ ತೋರುತ್ತಾ ಬಂದಿದ್ದರು. ಭುವನಪ್ಪನವರು ಅದೇ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದಿದ್ದರು. ಅವರ ನಿಷ್ಠೆ ಎಷ್ಟು ದೃಢವಾದುದೋ ಅವರ ಹೃದಯ, ಕೈ, ಕಿವಿಗಳು ಅಷ್ಟೇ ಶುದ್ಧ. ದೊರೆಗಳಲ್ಲಿ ಅರಮನೆಯಲ್ಲಿ ಎಷ್ಟೋ ಸಲಿಗೆ ಇದ್ದರೂ ಅದನ್ನವರು ದುರುಪಯೋಗಪಡಿಸಿಕೊಂಡರೆಂದಾಗಲಿ ಸ್ವಾರ್ಥಕ್ಕೆ ಬಳಸಿಕೊಂಡರೆಂದಾಗಲಿ ಎಂದೂ ಈ ಕಲಂಕ ಸೋಂಕಿರಲಿಲ್ಲ. ಎಂತಲೇ ಎಲ್ಲರಿಗೂ ಅವರ ಮಾತೆಂದರೆ ವೇದವಾಕ್ಯ. ಅವರನ್ನು ಕಂಡರೆ ತಮ್ಮ ಮನೆಯ ಹಿರಿಯರನ್ನು ಕಂಡಷ್ಟು ಗೌರವ. ಆದುದರಿಂದಲೇ ಗೌರವನಾಗತಿ ಆ ಹೊತ್ತಿನಲ್ಲಿ ಅವರ ನೆರವು ಬಯಸಿ ಕರೆ ಕಳಿಸಿದಳು. ನಾಗತಿಯ ಕರೆ ಬಂದ ಕೂಡಲೇ ಭುವನಪ್ಪನವರು ತೊಟ್ಟ ಉಡುಪಿನಲ್ಲೇ ಧಾವಿಸಿ ಬಂದರು. ಹಿಂದಿನ ರಾತ್ರಿ ನಾಯಕರ ಶವದಿದಿರು ನಡೆದ ಪ್ರಕರಣದಿಂದ ಅವರ ಚಿತ್ತ ಅಲ್ಲೋಲ ಕಲ್ಲೋಲವಾಗಿತ್ತು. ಬೆಳಕಿನಲ್ಲೇ ಈ ಅವಸರದ ಕರೆ ಬಂದುದನ್ನು ಕಂಡು ಮತ್ತೇನಾಯಿತೋ ಎಂದು ಅವರಿಗೆ ಗಾಬರಿಯಾಯಿತು. ನಾಯಕರು ಇದ್ದಕ್ಕಿದ್ದಂತೆ ಶಿವಾಧೀನರಾದರೆಂದು ಕೇಳಿದಾಗಿನಿಂದಲೂ ಯಾವುದೋ ಅಸ್ಪಷ್ಟ ಭೀತಿ ಅವರ ಚಿತ್ತಕ್ಕೆ ಮುತ್ತಿಗೆ ಹಾಕಿತ್ತು. ಆ ಭೀತಿಯ ಸ್ವರೂಪ ಇಂತಹುದೇ ಎಂದು ಖಚಿತವಾಗಿ ಕಂಡಿದ್ದರೆ ಅವರು ಅಷ್ಟು ಚಿಂತೆ ಮಾಡುತ್ತಿರಲಿಲ್ಲ. ಕೂಡಲೇ ಅದರ ನಿವಾರಣೆಗೆ ಪ್ರಯತ್ನ ಮಾಡುತ್ತಿದ್ದರು. ಆದರೆ ಆ ಭೀತಿ ಮುಖ ತೋರಿಸದೆ ಸುಳಿದಾಡಿ ಅವರ ಎದೆಯನ್ನು ಹಿಂಡುತ್ತಿತ್ತು. ಹಿಂದಿನ ರಾತ್ರಿ ನಡೆದುದೆಲ್ಲವನ್ನೂ ಕಂಡು ಕೇಳಿದ ಬಳಿಕವಂತೂ ಆ ಭಯ 10 ಬಗೆಯ ಗಂಭೀರ ರೂಪ ತಳೆದಿತ್ತು. ಎಂದು ಪರಪುರುಷರಿದಿರು ಮಾತನಾಡದ ನಾಗತಿ ನಿನ್ನೆ, ಅದು ಅಂತಹ ಹೊತ್ತಿನಲ್ಲಿ, ಸಾಮಾನ್ಯವಾಗಿ ಹೆಣ್ಣು ಪ್ರಚಂಡ ದುಃಖದ ಆಘಾತಕ್ಕೆ ಸೋತು ಮಾತು ಸತ್ತು ಕಂಬನಿಯಲ್ಲಿ ಕರಗಬೇಕಾದಂತಹ ಹೊತ್ತಿನಲ್ಲಿ ಅಷ್ಟು ಮಾತನಾಡಿದುದು, ಆ ಬಗೆಯ ಹಠ ಹಿಡಿದುದು, ಇದೆಲ್ಲದರ ಹಿಂದೆ ಬೇರೇನೋ ಇದೆ ಎಂಬುದರ ಕುರುಹು ದೋರಿತ್ತು. ಅದರ ಮೇಲೆ ಈಗ ಈ ಅವಸರದ ಕರೆ ಬಂದ ಕೂಡಲೇ ಮನೆಯಿಂದ ಹೊರಟವರು ಹಾದಿಯಲ್ಲೇ ಹಿಡಂಬೇಶ್ವರನ ದೇವಸ್ಥಾನವನ್ನು ಹೊಕ್ಕು, ಭೂತನಾಥೇಶ್ವರ, ಈ ದುರ್ಗದ ಮೇಲೆ ನಿನ್ನ ಕೋಪದ ಕಣ್ಣು ಅರಳಿಸಬೇಡ ಪ್ರಭು ಎಂದು ಬೇಡಿ ನಮಸ್ಕಾರ ಮಾಡಿ ಅರಮನೆಗೆ ಬಂದರು. ಬಾಗಿಲ ಊಳಿಗದವರಿಂದ ಭುವನಪ್ಪನವರು ಬಂದಿದ್ದಾರೆ ಎಂಬ ಸುದ್ದಿಯನ್ನು ಕೇಳಿದ ಕೂಡಲೇ ನಾಗತಿಯೇ ಬಾಗಿಲವರೆಗೂ ಹೋಗಿ ಅವರನ್ನು ಒಳಗೆ ಕರೆತಂದಳು. ಇಷ್ಟರಲ್ಲೇ ಮತ್ತೇನು ವಿಪರೀತ ನಡೆಯಿತು ತಾಯಿ? ನಾಗತಿಯನ್ನು ನೋಡುತ್ತಿದ್ದಂತೆಯೇ ಭುವನಪ್ಪನವರು ಕೇಳಿದರು. ವಿಪರೀತವೇನೂ ಇಲ್ಲ, ಸದ್ಯ ಬದುಕಿದೆ, ಸಮಾಧಾನದ ಭಾರವಾದ ನಿಟ್ಟುಸಿರಿಟ್ಟು ಹೇಳಿದರು ಭುವನಪ್ಪನವರು. ಇಷ್ಟು ಅವಸರದ ಕರೆ ಬಂದುದನ್ನು ಕೇಳಿ ಮತ್ತೇನಾಯಿತೋ ಎಂದು ಗಾಬರಿಯಾಗಿದ್ದೆ. ಒಂದು ಗಳಿಗೆ ಅವಕಾಶವಿತ್ತರೆ ಉಸಿರು ತಿರುಗಿಸಿಕೊಳ್ಳುತ್ತೇನೆ, ಬಳಿಕ ಉಳಿದ ಮಾತನ್ನು ಹೇಳಬಹುದು. ಅಂಥ ಗಾಬರಿಯ ಮಾತೇನೂ ಇಲ್ಲ ಭುವನಪ್ಪನವರೇ. ನಮಗೆ ನಿಮ್ಮ ಅಪ್ಪಣೆ ಬೇಕಾಗಿತ್ತು. ಅಪ್ಪಣೆ? ನಾನು ಅಪ್ಪಣೆ ಮಾಡುವುದೇ? ಇದೇನು ಮಾತು ತಾಯಿ? ನಿಜ ಭುವನಪ್ಪನವರೇ, ಅಪ್ಪಣೆ. ಹೇಳಿ ತಾಯಿ, ನನ್ನಿಂದೇನಾಗಬೇಕು? ನಾಯಕರೊಂದಿಗೆ ಸಹಗಮನ ಮಾಡಲು ನಿಮ್ಮ ಅಪ್ಪಣೆ ಬೇಕಾಗಿತ್ತು ಭುವನಪ್ಪನವರೇ. ಆ ಮಾತನ್ನು ಕೇಳಿ ಭುವನಪ್ಪನವರ ಮೈ ನಡುಗಿತ್ತು. ಕಣ್ಣು ಕಂಬನಿ ದುಂಬಿ ಎದೆಯ ವ್ಯಥೆಯನ್ನು ಸೂಚಿಸಿತು. ಆದರೆ ನಾಲಿಗೆ ಆ ಮಾತನ್ನು ನುಡಿಯಲು ಹಿಂಜರಿಯಿತು. ನಾಗತಿಯೇ ಮುಂದುವರಿಸಿ ಹೇಳಿದಳು, ನಾಯಕರು ಇಲ್ಲದ ಈ ಅರಮನೆ, ಈ ಲೋಕದಲ್ಲಿ ನಮಗಿನ್ನೇನೂ ಕೆಲಸವಿಲ್ಲ.
ಆದಷ್ಟು ಬೇಗ ಸ್ವರ್ಗದಲ್ಲಿರುವ ಸ್ವಾಮಿಯನ್ನು ಕೂಡುವ ಚಿಂತೆಯೊಂದೇ ನಮಗೆ ಉಳಿದಿರುವುದು. ನಿಶ್ಚಿಂತೆಯಾಗಿ ಆ ಕೆಲಸ ಮಾಡಲು ನಿಮ್ಮ ನೆರವು ಬೇಕು. ಅದಕ್ಕೆ ನಿಮ್ಮನ್ನು ಕರೆಸಿದೆ. ನನ್ನಿಂದಾಗಬೇಕಾದುದೇನು ಹೇಳಿ ತಾಯಿ, ಸೇವೆಗೆ ಸಿದ್ಧವಾಗಿದ್ದೇನೆ. ಭುವನಪ್ಪನವರೇ, ನಾಯಕರು ನಿಮ್ಮನ್ನು ತಂದೆಯಂತೆ ಕಾಣುತ್ತಿದ್ದರು. ನನಗೂ ನೀವು ತಂದೆಯೇ. ಎಂತಲೇ, ಯಾವ ಮಾತನ್ನು ನಾನು ನಿಮ್ಮಿಂದ ಮುಚ್ಚಿಡಬೇಕಾಗಿಲ್ಲ. ನಿನ್ನೆ ರಾತ್ರಿ ನಡೆದುದೆಲ್ಲವೂ ನಿಮಗೆ ಗೊತ್ತಿದೆ. ಪ್ರಭುವಿನ ಮನಸ್ಸೇನಿತ್ತೆಂಬುದನ್ನು ನೀವು ಬಲ್ಲಿರಿ. ನಿಮ್ಮಿಂದ ನಾನು ಬಯಸುವುದಿಷ್ಟೇ, ಸತ್ತು ಸ್ವರ್ಗದಲ್ಲಿರುವ ನಾಯಕರ ಮಾತನ್ನು ನಡೆಸಿಕೊಡಿ. ಆ ವಿಷಯದಲ್ಲಿ ನೀವು ಚಿಂತೆ ಮಾಡಬೇಕಾಗಿಲ್ಲ ತಾಯಿ. ನಿನ್ನೆ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ. ಆದರೆ ನಿನ್ನೆ ಅಲ್ಲಿ ಎಲ್ಲರೆದುರಿಗೂ ಕೆಲವು ಮಾತುಗಳನ್ನು ಹೇಳಲಾಗಲಿಲ್ಲ, ಹೇಳುವುದು ಸಾಧ್ಯವೂ ಇರಲಿಲ್ಲ. ಅದನ್ನು ಹೇಳಬೇಕೆಂದೇ ನಿಮ್ಮನ್ನು ಕರೆಸಿದ್ದು. ಏನು ಹೇಳಿ ತಾಯಿ? ನಾನು ಸುಳ್ಳಾಡುವುದಿಲ್ಲ ಎಂದು ನಿಮಗೆ ನಂಬಿಕೆ ಇದೆಯೇ ಭುವನಪ್ಪನವರೇ? ತಾಯಿ, ಆ ಮಾತು ಕೇಳಿದರೆ ಅದು ನನಗೆ ಅಪಮಾನ. ಅದಕ್ಕಲ್ಲ ನಾನು ಹೀಗೆ ಕೇಳುತ್ತಿರುವುದು. ಇದು ನನ್ನ ತವರಿನ ನೆಂಟಿಗೆ ಸೇರಿದ ಮಾತು. ಹೆಣ್ಣಿಗೆ ತವರಿನ ಮೇಲೆ ಪ್ರೀತಿ ಹೆಚ್ಚು. ಅದಕ್ಕೆ ಬಲಿಯಾಗಿ ನಾನು ಈ ಮಾತನಾಡುತ್ತಿದ್ದೇನೆ ಎಂದು ತಾವು ಭಾವಿಸಬಾರದು. ಅದಕ್ಕಾಗಿ ಕೇಳಿದೆ. ಜಡೆ ಕಲ್ಲು ಬಿಟ್ಟು ದುರ್ಗದ ಅರಮನೆಯ ಹೊಸಿಲ ಮೇಲಿಟ್ಟ ಅಕ್ಕಿಯನ್ನು ಚಿಮ್ಮಿದಾಗಲೇ ನನಗೆ ಅಲ್ಲಿನ ನಂಟು ಕಡಿದು ಹೋಯಿತು. ಅಲ್ಲಿಯ ಯಾವ ವ್ಯಾಮೋಹವೂ ನನಗಿಲ್ಲ. ನಾಯಕರ ಮನೆಯ ನಂದಾದೀಪ ಆರದೆ ಉರಿಯುತ್ತಿರಬೇಕೆಂಬುದೊಂದೇ ನನಗಿರುವ ಬಯಕೆ. ಅದನ್ನು ನಾನೂ ಬಲ್ಲೆ ತಾಯಿ. ಸೂರ್ಯನ ಬೆಳಕಿಗೆ ಸಾಕ್ಷಿ ಬೇಕೆ? ಎಂತಲೇ, ನಾಯಕರು ನನ್ನ ತಮ್ಮನನ್ನು ಸಾಕಿಕೊಳ್ಳುತ್ತೇನೆ ಎಂದಾಗ ಅದನ್ನು ವಿರೋಧಿಸಿದವಳು ನಾನು. ಈ ಮಾತು ನನಗೆ ನಾಯಕರಿಗೆ ವಿನ ಬೇರಾರಿಗೂ ತಿಳಿದಿರಲಿಲ್ಲ. ಆದರೆ ಈ ಕಾರ್ಯದಲ್ಲಿ ಅವರ ಉದ್ದೇಶವೇನಿತ್ತೆಂಬುದನ್ನು ಅವರ ಬಾಯಿಯಿಂದಲೇ ಕೇಳಿದ ಮೇಲೆ ಎಲ್ಲ ಭಾರವನ್ನು ಅವರ ಮೇಲೆ ಹಾಕಿ ಸುಮ್ಮನಾದೆ. ನಿನ್ನೆ ಅವರು ಕಣ್ಣು ಮುಚ್ಚುವ ಮೊದಲು ಆ ಮಾತಾಡುತ್ತಾ ಆಡುತ್ತಾ ಶೋಕ ಮರುಕಳಿಸಿ ಮಾತಿಗಿಂತ ಅಳು ಮುಂದಾಗಿ ನುಗ್ಗಿತು. ಅದು ಹೊರಬರದಂತೆ ನಾಗತಿ ತುಟಿಯನ್ನು ಬಲವಾಗಿ ಕಚ್ಚಿದಳು. ಅದನ್ನು ನೋಡಿ ಭುವನಪ್ಪನವರು ಚಾಟಿಯ ಏಟು ತಿಂದಂತೆ ಮಿಡುಕಿದರು. ಒಂದೆರಡು ಗಳಿಗೆ ಸುಮ್ಮನಿದ್ದು ಉಕ್ಕಿ ಬರುವ ದುಃಖಕ್ಕೆ ಕರ್ತವ್ಯದ ಕಡಿವಾಣ ಬಿಗಿದು ನಾಗತಿ ಹೇಳಿದಳು. ಅವರ ಬಳಿಯಲ್ಲೇ ಇದ್ದ ನನ್ನ ಕೈಯನ್ನು ಹಿಡಿದು, ಗೌರ, ನಾನಿನ್ನು ಬದುಕುವುದಿಲ್ಲ. ನಮ್ಮ ಬಳಿಕ ಓಬಣ್ಣ ಸಿಂಹಾಸನಕ್ಕೆ ಬರಲಿ. ಎಲ್ಲರಿಗೂ ಹೇಳು, ಇದೇ ನಮ್ಮ ಬಯಕೆ ಎಂದು ಹೇಳಿದರು. ಅವರ ಮಾತನ್ನು ನಿಮಗೆ ಹೇಳಬೇಕೆಂದೇ ನಾನು ಉಳಿದುಕೊಂಡೆ. ನಿಮ್ಮ ಮುಂದೆ ಈ ವಿಷಯದಲ್ಲಿ ಪ್ರಭುಗಳು ಮಾತನಾಡಿದ್ದರೆ ಭುವನಪ್ಪನವರೇ, ನಿಮ್ಮೊಬ್ಬರಲ್ಲಿ ಅವರಿಗೆ ನಂಬಿಕೆ ಇತ್ತು. ನಿಮ್ಮ ಮಾತು ಸುಳ್ಳೆನ್ನಲಾರೆ ತಾಯಿ. ಆದರೂ ಈ ವಿಷಯದಲ್ಲಿ ಹೀಗೆ ತಮ್ಮ ಅಭಿಪ್ರಾಯ ಎಂದು ನಾಯಕರು ಎಂದೂ ನನಗೆ ತಿಳಿಸಿರಲಿಲ್ಲ. ಆದರೂ ಲಿಂಗಣ್ಣ ಸಿಂಹಾಸನಕ್ಕೆ ಬರುವುದು ಅವರಿಗೆ ಇಷ್ಟವಿರಲಿಲ್ಲವೆಂಬುದಷ್ಟನ್ನು ನಾನು ಊಹಿಸಿದ್ದೆ. ಆದರೆ ಏಕೆಂದರೆ ಮಾತ್ರ ಅರಿಯೆ. ಎಲ್ಲ ವಿಷಯವನ್ನು ನನ್ನೊಂದಿಗೆ ಬಿಚ್ಚಿ ಹೇಳುತ್ತಿದ್ದ ನಾಯಕರು ಇದೊಂದರಲ್ಲಿ ಮಾತ್ರ ಏಕೋ ಎದೆಬಿಚ್ಚಿ ಮಾತಾಡಲು ಹಿಂಜರಿಯುತ್ತಿದ್ದರು. ಅದಕ್ಕೆ ಕಾರಣವಿತ್ತು ಭುವನಪ್ಪನವರೇ. ನನಗೆ ಹೇಳಬಹುದಾದಂತಹ ಕಾರಣವಾದರೆ, ನಿಮ್ಮಲ್ಲಿ ಹೇಳಬಾರದಂತಹ ಮಾತು ಯಾವುದೂ ಇಲ್ಲ. ಪ್ರಭುಗಳಿಗೆ ಅವರ ಸಂದೇಹ ಖಚಿತವಾಗಿದ್ದರೆ ನಿಮಗೆ ತಿಳಿಸುತ್ತಿದ್ದರು. ಆದರೆ ಅವರಿನ್ನೂ ಹೀಗೆ ಎಂದು ನಿರ್ಧಾರಕ್ಕೆ ಬಂದಿರಲಿಲ್ಲ. ನಾನು ಪ್ರಭುಗಳ ಮಾತನ್ನು ಸಂದೇಹಿಸಿದ್ದೆ. ಆದರೆ ನಿನ್ನೆ ನಡೆದುದನ್ನು ಕಂಡ ಮೇಲೆ ಅವರ ಅನುಮಾನ ಸತ್ಯವೆಂದು ನನಗೆ ಮನವರಿಕೆ ಆಯಿತು. ಎಂತಲೇ ಈಗ ಅದನ್ನು ನಿಮಗೆ ಹೇಳಬೇಕೆಂದೇ ಕರೆಸಿದೆ ಎಂದು ಗೌರವನಾಗತಿ ದಳವಾಯಿಗಳ ಬಗ್ಗೆ ನಾಯಕರಿಗಿದ್ದ ಭೀತಿ, ಅದಕ್ಕಾಗಿ ಲಿಂಗಣ್ಣ ನಾಯಕರನ್ನು ದತ್ತು ಸ್ವೀಕಾರ ಮಾಡಲು ಹಿಂಜರಿದುದು ಎಲ್ಲವನ್ನು ಸಾಂಗವಾಗಿ ವಿವರಿಸಿದಳು. ನಾಗತಿ ಹೇಳಿದುದನ್ನು ಕೇಳುತ್ತಾ ಭುವನಪ್ಪನವರ ಮುಖದಲ್ಲಿ ಚಿಂತೆಯ ಕಾರ್ಮೋಡಗಳು ದಟ್ಟವಾಗಿ ಕವಿಯಲಾರಂಭಿಸಿದುವು. ದಳವಾಯಿಗಳು ಲಿಂಗಣ್ಣ ನಾಯಕನನ್ನು ಎತ್ತಿ ಕಟ್ಟುತ್ತಿರುವುದರಲ್ಲಿ ಏನೋ ಸಂಚಿದೆ ಭುವನಪ್ಪನವರೇ. ಇಲ್ಲವಾದಲ್ಲಿ ಅರಮನೆಯವರು ಮಂತ್ರಿಗಳು ಸಮಾಲೋಚನೆ ಮಾಡಿ ಆಡಬೇಕಾದ ಮಾತನ್ನು ದಳವಾಯಿಗಳೇ ಮುಂದಾಗಿ ಆಡಬೇಕಾದ ಅಗತ್ಯವಿರಲಿಲ್ಲ. ಅವರು ಆಡಿದ ಮಾತನ್ನು, ನಮ್ಮೊಂದಿಗೆ ನಡೆದುಕೊಂಡ ಬಗೆಯನ್ನು ನೀವೇ ಎದುರಿಗಿದ್ದು ಅರಿತುಕೊಂಡಿದ್ದೀರಿ. ಈಗ ನೀವೇ ಹೇಳಿ, ಪ್ರಭುಗಳ ಸಂದೇಹ ನಿರಾಧಾರವಾದದ್ದೇ? ತಾಯಿ, ಇದು ನಾನು ಎಂದೆಂದೂ ಕನಸು ಮನಸ್ಸಿನಲ್ಲಿಯೂ ಊಹಿಸದಂತಹ ಪರಿಸ್ಥಿತಿ. ಇದು ಎಷ್ಟು ಅನಿರೀಕ್ಷಿತವೋ ಅಷ್ಟೇ ಭಯಂಕರ. ಭೂತನಾಥೇಶ್ವರನೇ ದುರ್ಗವನ್ನು ಈ ವಿಪತ್ತಿನಿಂದ ಕಾಪಾಡಬೇಕು.
ನಾಗತಿ ಆಡಿದ ಮಾತು ಕೇಳಿ ಭುವನಪ್ಪನವರು ದಿಗ್ಭ್ರಾಂತರಾಗಿ ಹೇಳಿದರು, ನಿಜ ಭುವನಪ್ಪನವರೇ, ದುರ್ಗಕ್ಕೆ ಭೂತನಾಥೇಶ್ವರನೇ ದಿಕ್ಕು. ಆದರೂ ನಾವು ಪರಿಸ್ಥಿತಿಯನ್ನು ಅರಿತವರು ಸುಮ್ಮನಿರುವುದು ಸಾಧ್ಯವೇ? ಪ್ರಭುಗಳ ಬಯಕೆ ಬರೀ ಗಾಳಿ ಮಾತಾಗಬೇಕೆ? ಎಲ್ಲಾದರೂ ಉಂಟೆ ತಾಯಿ? ಜೀವ ಕೊಟ್ಟಾದರೂ ಅವರ ಮಾತು ನಡೆಸಿದರೆ ಅವರಿಟ್ಟ ಉಪ್ಪುಂಡುದಕ್ಕೆ ಸಾರ್ಥಕ. ಅವರ ಮಾತನ್ನು ನಡೆಸಲು ದಾರಿ ಯಾರೆಂದು ನನಗಂತೂ ಕಾಣುತ್ತಿಲ್ಲ ಭುವನಪ್ಪನವರೇ. ನೀವೇ ಮಾರ್ಗದರ್ಶಕರಾಗಬೇಕು. ತುಂಬಾ ಗಡುಸಾದ ಸಮಸ್ಯೆ ಇದು ತಾಯಿ. ಇದನ್ನು ಬಿಡಿಸುವುದು ಕತ್ತಿಯ ಮೇಲೆ ಸಾಮು ಮಾಡಿದಷ್ಟು ಕಷ್ಟ. ದೊರೆಗಳ ಮನಸ್ಸಿನಲ್ಲಿದ್ದ ಭೀತಿಯನ್ನು ಬಾಯಿ ಬಿಟ್ಟು ಆಡಿದರೆ ಬರುತ್ತೇನೆ ಎನ್ನುವ ವಿಪತ್ತಿಗೆ ನಾವೇ ಬಾಗಿಲು ತೆಗೆದು ಬಾ ಎಂದಂತಾಗುತ್ತದೆ. ಅದನ್ನು ಹೇಳದೆ ದತ್ತು ಸ್ವೀಕಾರವಾಗದ ಓಬಣ್ಣ ನಾಯಕನನ್ನು ಪಟ್ಟಕ್ಕೆ ಒಪ್ಪಿಕೊಳ್ಳಿ ಎಂದು ಹೇಳಿ ಒಪ್ಪಿಸುವುದು ಕಷ್ಟ. ಈ ಸಮಸ್ಯೆಯ ನಿವಾರಣೆಗೆ ದಾರಿಯೇ ಇಲ್ಲವೇ ಭುವನಪ್ಪನವರೇ? ಏನು ಹೇಳಬೇಕು ನನಗಂತೂ ತೋಚುವುದಿಲ್ಲ ತಾಯಿ. ಚಿಂತೆಯ ತೂಕದಿಂದ ಭಾರವಾದ ತಲೆಯಾಡಿಸುತ್ತಾ ಹೇಳಿದರು ಭುವನಪ್ಪನವರು. ಅದಕ್ಕೆಂದೇ ನಿನ್ನೆ ನಾನು ಅಷ್ಟು ಹಠ ಹಿಡಿದದ್ದು. ಅದೂ ಸರಿಯಾಗುತ್ತಿರಲಿಲ್ಲ. ವೃಥ ಹಗರಣವಾಗುತ್ತಿತ್ತು. ಓಬಣ್ಣ ನಾಯಕರು ನಾಯಕರಾಗಲೇ ಕೂಡದು ಎಂದು ದಳವಾಯಿಗಳು ಹಠ ಹಿಡಿದಿದ್ದರೆ ಆಗ ಪ್ರಸಂಗ ಪ್ರಕೋಪಕ್ಕೆ ಹೋಗುತ್ತಿತ್ತು. ಆದ್ದರಿಂದ ನಿನ್ನಿನದು ಹಾಗೇ ಮುಕ್ತಾಯವಾದುದೇ ಸರಿ. ಹಾಗಾದರೆ ಮುಂದೆ ದಾರಿ? ನಿಧಾನವಾಗಿ ನಿರಾಶೆಯ ಆಳದಲ್ಲಿ ಮುಳುಗುತ್ತಾ ನಾಗತಿ ಕೇಳಿದಳು. ಅವಳ ಪ್ರಶ್ನೆಗೆ ಕೂಡಲೇ ಉತ್ತರ ಕೊಡದೆ ಭುವನಪ್ಪನವರು ಅಷ್ಟು ಹೊತ್ತು ಚಿಂತಿಸುತ್ತಾ ಕುಳಿತರು. ನಾಗತಿಯು ಅವರ ಮುಖವನ್ನೇ ನೋಡುತ್ತಾ ಏನು ಹೇಳುವರೋ ಎಂದು ಕಾದು ಉಸಿರು ಬಿಗಿ ಹಿಡಿದು ಕುಳಿತಳು. ಸ್ವಲ್ಪ ಹೊತ್ತಾದ ಮೇಲೆ ಯಾವುದೋ ನಿರ್ಧಾರಕ್ಕೆ ಬಂದವರಂತೆ ಭುವನಪ್ಪನವರು ಹೇಳಿದರು, ಈಗ ನನಗೆ ತೋಚುವುದು ಒಂದೇ ದಾರಿ. ಏನು ಹೇಳಿ? ದೊರೆಗಳಂತೂ ದತ್ತು ಸ್ವೀಕಾರ ಮಾಡಲಿಲ್ಲ. ದೊರೆಗಳ ಅಂತ್ಯಕ್ರಿಯೆಗಳೆಲ್ಲವೂ ಮುಗಿದ ಬಳಿಕ ಆ ಕೆಲಸವನ್ನು ಮಾಡಿದರೆ ಮುಂದಿನದು ಅಷ್ಟು ಕಷ್ಟವಾಗುವುದಿಲ್ಲ. ಆದರೆ ದತ್ತು ಸ್ವೀಕಾರ ಯಾರು ಮಾಡಿಕೊಳ್ಳಬೇಕು ಭುವನಪ್ಪನವರೇ? ನಾಗತಿಯವರು. ನಾನೇ? ನೀವು ದತ್ತು ಸ್ವೀಕಾರ ಮಾಡಿಕೊಂಡರೆ ಅದರಿಂದ ಸಮಸ್ಯೆ ಪರಿಹಾರವಾಗುವುದರ ಬದಲು ಮತ್ತಷ್ಟು ಗಡಸಾಗುತ್ತದೆ. ಈ ಜನದ ಮನಸ್ಸನ್ನು ನಾನು ಬಲ್ಲೆ. ವ್ರತ ನಿಮ್ಮ ತಲೆಗೆ ಅಪಖ್ಯಾತಿಯನ್ನು ಕಟ್ಟುತ್ತದೆ. ಅಬ್ಬಾ, ಬದುಕಿದೆ. ದೊರೆಯೊಂದಿಗೆ ಹೋಗಲು ಇದೆಲ್ಲಿಯ ಅಡ್ಡಿ ಬಂದಿತೋ ಎಂದು ಹೆದರಿದ್ದೆ. ನನ್ನನ್ನು ಉಳಿಸಿದಿರಿ ಭುವನಪ್ಪನವರೇ. ನಿಮ್ಮಿಂದಲೇ ಈ ಕಾರ್ಯವಾಗಬೇಕಾಗಿದ್ದರೆ ಅಡ್ಡ ಬರುತ್ತಿದ್ದೆ ತಾಯಿ. ಆದರೆ ಇದು ನೀವು ಮಾಡುವಂತಹುದಲ್ಲ. ಹಾಗಾದರೆ ಮತ್ತೆ ಯಾರು? ಹಿರಿಯ ನಾಗತಿಯವರು. ಅಕ್ಕನವರೇ? ಅಚ್ಚರಿ ನಿರಾಶೆಗಳು ಬೆರೆತ ಧ್ವನಿಯಲ್ಲಿ ಕೇಳಿದಳು ನಾಗತಿ. ಅಹೌದು ತಾಯಿ, ಅವರು ದೊರೆಗಳ ಪಟ್ಟಮಹಿಷಿ. ದತ್ತು ಸ್ವೀಕಾರದ ಅಧಿಕಾರವಿರುವುದು ಅವರಿಗೆ. ಅವರೇ ಓಬಣ್ಣ ನಾಯಕರನ್ನು ದತ್ತು ತೆಗೆದುಕೊಂಡರೆ ಆಗ ಯಾರು ಯಾವ ಮಾತು ಆಡುವುದಕ್ಕೆ ಅವಕಾಶವಿರುವುದಿಲ್ಲ. ಅಕ್ಕನವರು ಈಗಾಗಲೇ ಸಹಗಮನಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಭುವನಪ್ಪನವರೇ. ಅವರನ್ನು ತಡೆಯುವುದು ಹೇಗೆ? ನನ್ನ ತಮ್ಮನಿಗೆ ಪಟ್ಟ ಮಾಡಿಸುವುದಕ್ಕೋಸ್ಕರ ನೀನು ಬದುಕು ಎಂದು ಯಾವ ಮುಖವಿಟ್ಟುಕೊಂಡು ಹೇಳಲಿ ಭುವನಪ್ಪನವರೇ? ರಾತ್ರಿಯಿಂದ ಅವರು ಶಿವಮಂದಿರ ಬಿಟ್ಟು ಕದಲಲಿಲ್ಲ. ಸಹಗಮನದ ಹೊತ್ತು ಯಾವಾಗ ಬಂದಿತೋ ಎಂದು ಕಾದು ಕುಳಿತಿದ್ದಾರೆ. ನಿಜ ತಾಯಿ, ನಾನು ಬಲ್ಲೆ. ಆದರೂ ಕರ್ತವ್ಯದೆದುರು ಸ್ವರ್ಗದ ಬಯಕೆಯೂ ತಲೆ ಹಾಕಬೇಕು. ಈ ಮಾತನ್ನು ಅಕ್ಕನವರಿಗೆ ಯಾರು ಹೇಳಬೇಕು? ಹೇಗೆ ಹೇಳಬೇಕು? ಪತಿಯೊಂದಿಗೆ ಕಿಚ್ಚೇರಲೇಬೇಕೆಂದು ಆತುರ ನನಗಿರುವಷ್ಟೇ ಅಕ್ಕನಿಗೂ ಇದೆ. ಹೀಗಿರುವಾಗ ನಿಜ, ಬೇರಾರೂ ಈ ಮಾತನ್ನು ಹಿರಿಯ ನಾಗತಿಯರಿಗೆ ಹೇಳಲು ಸಾಧ್ಯವಿಲ್ಲ. ಅಂದರೆ ನಾನೇ ಹೇಳಬೇಕು. ನೀವು? ಹೌದು ತಾಯಿ, ನಾನೇ ಹೋಗಿ ಹೇಳುತ್ತೇನೆ. ಪ್ರಭುವಿನ ಮಡದಿಯಾಗಿ ನೀವು ಸ್ವರ್ಗಕ್ಕೆ ಹೋಗುವುದು ಸಾಧ್ಯವಿಲ್ಲ, ರಾಜ್ಯಕ್ಕೆ ತಾಯಿಯಾಗಿ ಉಳಿಯಲೇಬೇಕು ಎಂದು. ಈಗ ಬೇರಾವ ಚಿಂತೆಗೂ ವೇಳೆ ಇಲ್ಲ ತಾಯಿ. ನಾನು ಹೋಗಿ ಹಿರಿಯ ನಾಗತಿಯನ್ನು ಕಂಡು ಬರುತ್ತೇನೆ. ಚಿಂತೆ ಮಾಡಬೇಡಿ ತಾಯಿ. ಈ ದುರ್ಗಕ್ಕೆ ಭೂತನಾಥೇಶ್ವರನ ರಕ್ಷೆ ಇದೆ, ಅರಮನೆಗೆ ಸಿದ್ಧರ ಹರಕೆ ಇದೆ ಎಂದು ನುಡಿದು ಭುವನಪ್ಪನವರು ನಾಗತಿಗೆ ನಮಸ್ಕರಿಸಿ ಹಿರಿಯ ನಾಗತಿಯ ಅಂತಃಪುರದತ್ತ ತೆರಳಿದರು. ಭುವನಪ್ಪನವರು ಹಿರಿಯ ನಾಗತಿ ಓಬವ್ವನವರ ಅಂತಃಪುರದ ಬಳಿ ಬಂದಾಗ ಅಲ್ಲಿ ಸಹಗಮನ ಸಿದ್ಧತೆಗಳು ವೇಗದಿಂದ ನಡೆಯುತ್ತಿದ್ದುದು ಕಾಣಿಸಿತು.
ನಾಗತಿಯರ ಸಜ್ಜೆಯ 100 ದಾಸಿಯರಲ್ಲಿ ಒಬ್ಬರಿಗೂ ಬಾಗಿಲ ಬಳಿ ಬಂದು ಭುವನಪ್ಪನವರನ್ನು ನೋಡಲು ವ್ಯವಧಾನವಿರಲಿಲ್ಲ. ವಿವಾಹ ಮಹೋತ್ಸವಕ್ಕೆಂಬಂತೆ ಸಿದ್ಧತೆಗಳು ನಡೆದಿದ್ದುವು. ಅರಶಿನ ಕುಂಕುಮಗಳಿಂದ ತುಂಬಿದ 100 ಹೊನ್ನು ಬೆಳ್ಳಿಯ ಹರಿವಾಣಗಳು, ಗಂಗಾ ಪೂಜೆಯ ವೇಳೆಯಲ್ಲಿ ಮುತ್ತೈದರಿಗೆ ಕೊಡಲು ಸಿದ್ಧವಾದ ಬಾಗಿನ ಮೊರಗಳು ಸಾಲು ಸಾಲು, ಬ್ರಾಹ್ಮಣರಿಗೆ ದಾನ ಮಾಡಲು ತೆಗೆದಿಟ್ಟ ಪಂಚೆ ವಸ್ತ್ರ ಸಾಲುಗಳು, ಮೂಟೆಗಳು, ದಾನಕ್ಕೆಂದು ಹೊರತೆಗೆಯಲ್ಪಟ್ಟ ನಾಗತಿಯ ವಸ್ತ್ರಾಭರಣಗಳು, ಇದೆಲ್ಲವೂ ಭುವನಪ್ಪನವರ ಕರುಳನ್ನು ಹಿಂಡಿದುವು. ತಾಯಿ, ನಿನ್ನ ಉತ್ಸಾಹಕ್ಕೆ ಅಡ್ಡಿ ಬಂದ ಈ ನಿರ್ಭಾಗ್ಯ ಮಗನನ್ನು ಕ್ಷಮಿಸು ಎಂದು ತಮಗೆ ತಾವೇ ಹೇಳಿಕೊಂಡು ಅಯಾಚಿತವಾಗಿ ಕಣ್ಣಲ್ಲಿ ಮೂಡಿದ ಕಂಬನಿಯನ್ನು ಉತ್ತರೀಯದ ತುದಿಯಿಂದ ಒರೆಸಿಕೊಂಡು ತಾವು ಬಂದಿದುದರ ಪರಿವೆಯೂ ಇಲ್ಲದೆ ಕೆಲಸದಲ್ಲಿ ತೊಡಗಿದ್ದ ದಾಸಿಯರಲ್ಲಿ ಒಬ್ಬಳನ್ನು ತಾವೇ ಕರೆದು, ನಾಗತಿಯರಿಗೆ ಅವರನ್ನು ಕಾಣಲು ಬಂದಿದ್ದೇನೆ ಎಂದು ಹೇಳು ಎಂದರು. ನಾಗತಿಯವರು ಪೂಜಾಗೃಹದಲ್ಲಿದ್ದಾರೆ. ಪುರೋಹಿತರು ಬರುವವರೆಗೂ ಯಾರು ಕರೆಯಕೂಡದು ಎಂದು ಅಪ್ಪಣೆ ಮಾಡಿದ್ದಾರೆ ಬುದ್ಧಿ. ಕರೆದರೆ ಸಿಟ್ಟಾದಾರು ಎಂದಳು ದಾಸಿ. ನಾಗತಿಯರು ಸಿಟ್ಟಾದರೆ ಅದಕ್ಕೆ ನಾನು ತಲೆ ಕೊಡುತ್ತೇನೆ. ತುಂಬ ಅವಸರದ ಕೆಲಸವಿದೆ ಎಂದು ಹೇಳು. ಬೇಡ, ನೀನು ಹೇಳುವುದು ಬೇಡ. ಪೂಜಾಗೃಹಕ್ಕೆ ದಾರಿ ತೋರಿಸು. ಹೇಳುವ ಮಾತನ್ನು ನಾನೇ ಹೇಳುತ್ತೇನೆ ಎಂದು ಭುವನಪ್ಪನವರು ಬೇರೆ ದಾರಿ ತೋರದೆ ಅವರಿಗೆ ಪೂಜಾಗೃಹದ ದಾರಿಯನ್ನು ತೋರಬಂದ ದಾಸಿಯನ್ನು ಹಿಂಬಾಲಿಸಿ ನಡೆದರು. ಅವರು ಪೂಜಾಗೃಹವನ್ನು ಸಮೀಪಿಸುತ್ತಿದ್ದಂತೆ ಪಾರ್ವತಿ ಸ್ತೋತ್ರ ಕೇಳಿಬಂದು ಇದೇ ಪೂಜಾಗೃಹವೆಂದು ಸಾರಿ ಹೇಳಿತು. ಅಲ್ಲಿ ನಡೆಯುವ ಪೂಜೆ ಬೇರೆಯವರಿಗೆ ಕಾಣಿಸಬಾರದೆಂದು ನವಿರಾದ ರೇಷ್ಮೆಯ ತೆರೆ ಎಳೆದಂತೆ ಪೂಜಾಗೃಹದ ತುಂಬ ಅಗರು ಚಂದನದ ಪರಿಮಳಮಯ ಧೂಪ ಧೂಮ ಕವಿದಿತ್ತು. ತೊಳೆದು ತಳತಳಿಸುವ ಬೆಳ್ಳಿಯ ಮಂಟಪದ ನಡುವಿನಲ್ಲಿ ಸೂತ್ರ ಹಚ್ಚಿದ 100 ದೀಪಗಳ ಬೆಳಕಿನಲ್ಲಿ ಹೂವಿನ ರಾಶಿಯಲ್ಲಡಗಿದ ಸುವರ್ಣ ದೇವತಾ ವಿಗ್ರಹಗಳು ದೀಪದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದುವು. ಮಂಟಪದ ಇದಿರು ಶುಭ್ರ ಶ್ವೇತ ವಸನವನ್ನುಟ್ಟು ಲಲಾಟದಲ್ಲಿ ಕುಂಕುಮರಹಿತ ವಿಭೂತಿಯನ್ನು ಧರಿಸಿ ಪದ್ಮಾಸನದಲ್ಲಿ ಕಣ್ಣು ಮುಚ್ಚಿ ಕುಳಿತ ನಾಗತಿಯು ಭುವನಪ್ಪನವರ ಕಣ್ಣಿಗೆ ವಿಗ್ರಹದಂತೆಯೇ ತೋರಿದಳು. ಧ್ಯಾನಮಗ್ನಳಾದ ನಾಗತಿಯನ್ನು ಆ ಧ್ಯಾನದಿಂದ ಕದಲಿಸಲು ಭುವನಪ್ಪನವರಿಗೆ ಮನಸ್ಸಾಗಲಿಲ್ಲ. ಅನಿವಾರ್ಯವಾಗಿ ಹಾಗೆ ಮಾಡಬೇಕಾಗಿ ಬಂದಾಗ ಬಹು ಸುಂದರವಾದ ವಸ್ತುವೊಂದನ್ನು ಅನಿವಾರ್ಯವಾಗಿ ಕೆಡಿಸುವಾಗ ಉಂಟಾಗುವ ವ್ಯಥೆ ಅವರನ್ನು ಕಲಕಿತು. ಆದರೆ ಆ ಭಾವನೆಯನ್ನು ಹತ್ತಿಕ್ಕಿ ತಾಯಿ ತಾಯಿ ಎಂದು 2-3 ಬಾರಿ ಕೂಗಿದರು. ಕೂಗನ್ನು ಕೇಳಿ ಕಣ್ಣು ತೆರೆದ ನಾಗತಿ ಅನಿರೀಕ್ಷಿತವಾಗಿ ಪೂಜಾಗೃಹದ ಬಾಗಿಲಲ್ಲಿ ಭುವನಪ್ಪನವರನ್ನು ಕಂಡು ಚಕಿತಳಾದಳು. ಅವಳು ಕಣ್ಣು ತೆರೆದುದನ್ನು ಕಂಡ ಕೂಡಲೇ ಭುವನಪ್ಪನವರ ಬಳಿ ನಿಂತಿದ್ದ ದಾಸಿ ಅವಳ ಕಣ್ಣಿಗೆ ಬೀಳದಂತೆ ಮರೆಯಾದಳು. ತಾಯಿಯವರ ಪೂಜೆಗೆ ನನ್ನಿಂದ ವಿಘ್ನವಾಯಿತೇನು? ಕ್ಷಮಿಸಬೇಕು. ಇಲ್ಲಿನ ಪೂಜೆ ಸಾಕೆಂದು ಶಿವನೇ ಹೇಳಿದ ಮೇಲೆ ಅದರಲ್ಲಿ 1 ಗಳಿಗೆ ಹೆಚ್ಚಾದರೇನು ಕಡಿಮೆಯಾದರೇನು? ನಾಗತಿಯ ಸ್ವರದಲ್ಲಿ ಯಾವ ಉದ್ರೇಕವೂ ಇರಲಿಲ್ಲ. ಈ ಮಾತನ್ನಾಡುವಾಗ ಶಾಂತ ಧ್ವನಿಯಲ್ಲಿ ನುಡಿದಳು. ತಾಯಿಯವರಲ್ಲಿ ಅವಸರದ ಮಾತನಾಡುವುದಿತ್ತು. ಅದಕ್ಕಾಗಿ ಮೊದಲೇ ತಿಳಿಸದೆ ಪೂಜಾಗೃಹದಲ್ಲಿದ್ದರೂ ಬಂದು ತೊಂದರೆ ಕೊಡಬೇಕಾಯಿತು. ಕಾರ್ಯವಿಲ್ಲದೆ ನೀವು ಬರುವುದಿಲ್ಲವೆಂದು ನಾನು ಬಲ್ಲೆ. ಸಂಕೋಚವೇಕೆ ಹೇಳಿ? ಈ ಲೋಕದಲ್ಲಿ ಉಳಿದಿರುವಷ್ಟು ಹೊತ್ತು ನಿಮ್ಮಂಥವರ ಕಾರ್ಯಕ್ಕಾದರೆ ಬದುಕು ಸಾರ್ಥಕವಾಗುತ್ತದೆ. ಕ್ಷಮಿಸಬೇಕು. ಇಲ್ಲಿ ಮಾತಾಡಲು ಯಾವ ತೊಂದರೆಯೂ ಇಲ್ಲವಷ್ಟೇ? ಪೂಜಾ ಮಂದಿರದ ಹೊರವಳಗೆ ಕಣ್ಣಾಡಿಸಿ ಕೇಳಿದರು ಭುವನಪ್ಪನವರು. ಇಲ್ಲಿ ಯಾರೂ ಬರುವುದಿಲ್ಲ. ಹೇಳಬೇಕಾದ ಮಾತನ್ನು ಸಂಕೋಚವಿಲ್ಲದೆ ಹೇಳಬಹುದು. ವಿಷಯವನ್ನು ತಿಳಿಸಬಹುದೆಂದು ನಾಗತಿಯ ಅಪ್ಪಣೆಯಾದರೂ ಈ ಲೋಕದ ಚಿಂತೆಯನ್ನು ತೊರೆದು ನಿಂತಿದ್ದ ನಾಗತಿಗೆ ಮತ್ತೆ ಇಲ್ಲಿನ ವ್ಯವಹಾರದ ಬೇಡಿಯನ್ನು ಬಿಗಿಯುವ ಮಾತನ್ನು, ಈ ಬಂಧನಕ್ಕೆ ಅವಳು ತಾನಾಗಿಯೇ ಒಪ್ಪಿಕೊಳ್ಳಬೇಕೆಂಬ ಬೇಡಿಕೆಯನ್ನು ಹೇಗೆ ಹೇಳುವುದು? ಕೊಂಚ ಹೊತ್ತು ಈ ಚಿಂತೆಯನ್ನೇ ಅಳೆದು ಸುರಿದು ಕೊನೆಗೆ ನೇರವಾದ ಮಾರ್ಗವೇ ಉಚಿತವಾದುದೆಂದು ನಿರ್ಧರಿಸಿ ಭುವನಪ್ಪನವರು ಹೇಳಿದರು. ನಾಯಕರೊಂದಿಗೆ ನಾಗತಿಯವರು ದುರ್ಗವನ್ನು ತಬ್ಬಲಿ ಮಾಡಲು ನಿರ್ಧರಿಸಿದಂತಿದೆ. ಅದರಲ್ಲಿ ಆಶ್ಚರ್ಯದ ಮಾತೇನಿದೆ? ನಾಯಕರು ಕಣ್ಣು ಮುಚ್ಚಿದಾಗಲೇ ನಮ್ಮ ಪಾಲಿಗೆ ಈ ಲೋಕ ಇಲ್ಲವಾಯಿತು. ಕಮಲವಿದ್ದ ಹಾಗೆ ನಮ್ಮ ಬಾಳು. ಸೂರ್ಯ ಮುಳುಗಿದರೆ ಇದರ ಕಥೆಯೂ ಮುಗಿದಂತೆಯೇ. ಅದನ್ನು ನಾನು ಬಲ್ಲೆ. ಆದರೆ ತಾಯಿಯವರು ಮಕ್ಕಳ ಚಿಂತೆ ಮಾಡಬೇಡವೇ? ದೇವರು ಕೊಡದ ಮಕ್ಕಳ ಚಿಂತೆ ನಾನೇಕೆ ಹಚ್ಚಿಕೊಳ್ಳಲಿ? ನಾಗತಿಯವರ ಮಾತು ಕೇಳಿದರೆ ದೇವರು ಮಾಡಿದ ಅನ್ಯಾಯದ ಸೆಟ್ಟನ್ನು ನಮ್ಮ ಮೇಲೆ ತೀರಿಸುವಂತಿದೆ. ಇದೇನು ಮಾತು ಭುವನಪ್ಪನವರೇ? ನನ್ನನ್ನು ಅರಿತ ನಿಮ್ಮಿಂದ ಈ ಮಾತೆ? ನೊಂದು ಕೇಳಿದಳು ನಾಗತಿ. ನಿಜ ತಾಯಿ,
ಇರುವ ಮಾತು ಹೇಳುತ್ತಿದ್ದೇನೆ, ಸಿಟ್ಟಾಗಬಾರದು. ನಿಮ್ಮ ಚಿಂತೆಯನ್ನು ಮಾತ್ರ ನೀವು ಮಾಡಿದರೆ ಸಾಕೆ. ನಮ್ಮಿಂದೇನು ತಪ್ಪಾಯಿತು ಭುವನಪ್ಪನವರೇ? ಭುವನಪ್ಪನವರು ಹೇಳಿದುದನ್ನು ಕೇಳಿ ಅಳುಕಿ ಕೇಳಿದಳು ನಾಗತಿ. ಇನ್ನೂ ಆ ತಪ್ಪು ಆಗಿಲ್ಲ ತಾಯಿ, ಆಗುವುದರಲ್ಲಿತ್ತು. ಆಗುವ ಮೊದಲು ಅದನ್ನು ತಪ್ಪಿಸಬೇಕೆಂದೇ ನಾನು ಬಂದದ್ದು. ನಾವು ತಪ್ಪು ಮಾಡುವುದರಲ್ಲಿದ್ದೇವೆ. ಏನು ತಪ್ಪು? ಅದೇನೆಂಬುದನ್ನು ಹೇಳಿದ ಬಳಿಕ ನನ್ನ ಮಾತು ನಡೆಸುವುದಾಗಿ ತಾಯಿಯವರು ಮಾತು ಕೊಟ್ಟರೆ ಬಳಿಕ ಹೇಳುತ್ತೇನೆ. ನನ್ನಲ್ಲಿ ನಂಬಿಕೆಯೂ ತಪ್ಪಿಹೋಯಿತೆ ನಿಮಗೆ? ನಿಮ್ಮಲ್ಲಿ ನನಗೆ ನಂಬಿಕೆ ಇದೆ ತಾಯಿ, ಆದರೇಕೋ ನನಗೆ ನನ್ನಲ್ಲಿ ದುರ್ಗದ ಭಾಗ್ಯದಲ್ಲಿ ನಂಬಿಕೆ ತಪ್ಪುತ್ತಿದೆ. ಇಲ್ಲವಾಗಿದ್ದರೆ ಎಲ್ಲರ ರಕ್ಷಣೆಯ ಭಾರ ಹೊತ್ತು ಹಿರಿಯರು ತಮ್ಮ ಚಿಂತೆಯನ್ನು ಮಾತ್ರ ಮಾಡುತ್ತಿರಲಿಲ್ಲ. ತಾವೇಕೋ ನಮ್ಮ ಮೇಲೆ ಬಹಳ ಸಿಟ್ಟಾಗಿ ಬಂದಂತಿದೆ. ನಮ್ಮಿಂದ ಆದ ತಪ್ಪಾವುದೆಂದಾದರೂ ಹೇಳಿ ಭುವನಪ್ಪನವರೇ. ಕಣ್ಣಲ್ಲಿ ಕಂಬನಿ ದುಂಬಿ ಕೇಳಿದಳು ನಾಗತಿ. ಇಂದಿನವರೆಗೂ ಈ ಭುವನಪ್ಪ ಯಾರಲ್ಲಿಯೂ ಭಿಕ್ಷೆ ಬೇಡಿಲ್ಲ ತಾಯಿ. ಈ ದಿನ ಭಿಕ್ಷುಕನಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇನೆ. ಹೇಳಿ, ಭಿಕ್ಷೆ ಇಡುತ್ತೀರಾ, ಬರಿಗೈಯಲ್ಲಿ ಕಳಿಸುತ್ತೀರಾ? ಎತ್ತೆತ್ತಲು ಹಾರುತ್ತಿರುವ ಭುವನಪ್ಪನವರ ಮಾತಿನ ಜಾಡೇ ನಾಗತಿಗೆ ಸಿಗಲಿಲ್ಲ. ಯಾವುದೋ ಅತಿ ಮಹತ್ತರ ಮಾತನ್ನು ಹೇಳಲು, ಕಷ್ಟವಾಗುವ ಮಾತನ್ನು ಹೇಳಲು ಕಷ್ಟಪಡುತ್ತಿರುವುದು ಕಣ್ಣಿಗೆ ಕಾಣುವಂತಿತ್ತು. ಭುವನಪ್ಪನವರ ಈ ರೀತಿ ನಾಗತಿಗೆ ತೀರಾ ಹೊಸದು. ಯಾವುದೋ ವಿಷಯ ತಿಳಿಸಲು ಇಷ್ಟು ಸಂಕೋಚಪಟ್ಟು ಮೂಗುಪ್ಪಸಪಟ್ಟುದನ್ನು ನಾಗತಿ ಎಂದೂ ನೋಡಿರಲಿಲ್ಲ. ಯಾವ ಮಾತನ್ನಾದರೂ ನಿಸ್ಸಂಕೋಚವಾಗಿ ಹೇಳುವಷ್ಟು ಸಲಿಗೆ ಇತ್ತು ಅವರಿಗೆ. ಎಂತಲೇ ಅವರ ಹೊಯ್ದಾಟವನ್ನು ಕಂಡು ನಾಗತಿಗೆ ಅಯ್ಯೋ ಎನಿಸಿತು. ಈ ಸಂಕಟದಿಂದ ಅವರನ್ನು ಪಾರು ಮಾಡಲು ಬೇರೆ ದಾರಿ ಕಾಣದೆ ನಾಗತಿ ಹೇಳಿದಳು, ಯಾವ ಮಾತನ್ನೂ ಸಂಕೋಚವಿಲ್ಲದೆ ಹೇಳಬಹುದೆಂದರೂ ಏಕೋ ಅನಗತ್ಯವಾದ ಸಂಕೋಚಪಟ್ಟು ವ್ಯಥೆಪಡುತ್ತಿದ್ದೀರ ಭುವನಪ್ಪನವರೇ. ಎಂದಿನಿಂದ ನಿಮಗೆ ನಮ್ಮಲ್ಲಿ ಈ ವಿಚಿತ್ರ ಹೊಸತನ ಆರಂಭವಾಯಿತು? ಏನು ಬೇಕಾದದ್ದನ್ನು ಕೇಳಿ, ಹೀಗೆ ಹೊಯ್ದಾಡಿ ನಮ್ಮೆದೆಯನ್ನು ಇರಿಯಬೇಡಿ. ಕೇಳಲೆ, ಏನು ಬೇಕಾದದ್ದು ಕೇಳಲೆ, ಏನು ಕೇಳಿದರೂ ಇಲ್ಲವೆನ್ನದೆ ಕೊಡುತ್ತೀರ ತಾಯಿ? ಉತ್ಕಂಠಿತ ಸ್ವರದಲ್ಲಿ ಕೇಳಿದರು ಭುವನಪ್ಪನವರು. ಕೇಳಿ, ಈ ನಾಲಗೆಗೆ ಅನೃತವಾಡಿ ಗೊತ್ತಿಲ್ಲ, ಅದನ್ನು ಬಲ್ಲೆ ತಾಯಿ. ಹಾಗೆ ಬೇಡಿದವರಿಗೆ ತಾಯಿ ಎಂದು ಇಲ್ಲ ಎಂದು ಹೇಳದುದನ್ನು ಬಲ್ಲೆ, ಅದಕ್ಕೆ ಕೇಳುತ್ತಿದ್ದೇನೆ ತಾಯಿ. ನಾನಲ್ಲ, ಇಡೀ ದುರ್ಗವೇ ನನ್ನ ಬಾಯಲ್ಲಿ ಈ ಮಾತಾಡಿಸುತ್ತಿದೆ. ತಾವು ಸಹಗಮನ ಮಾಡಬಾರದು. ಇಂದಿನ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ. ಈ ಹೊತ್ತಿನಲ್ಲಿ ನೀವು ನಿಮ್ಮ ಧರ್ಮಕ್ಕೆ ಕಟ್ಟುಬಿದ್ದು ಕಿಚ್ಚೇರಿದರೆ ದುರ್ಗವನ್ನೇ ಬೆಂಕಿಯಲ್ಲಿ ಹಾಕಿದಂತಾಗುತ್ತದೆ. ದುರ್ಗದ ಕೋಟೆ ಒಳಜಗಳದ ಸಿಡಿಲು ಬಿದ್ದು ಸಿಡಿದು ಹೋಗುತ್ತದೆ. ಅದನ್ನು ತಪ್ಪಿಸಲು ನೀವು ಇರಬೇಕು. ಭುವನಪ್ಪನವರು ಆಡಿದ ಮಾತು, ಅದನ್ನು ಅವರು ಆಡಿದ ರೀತಿಯನ್ನು ಕೇಳಿ ನಾಗತಿಗೆ ದಿಕ್ಕು ತಪ್ಪಿದಂತಾಯಿತು. ಏಕೋ ನನಗೆ ನಿಮ್ಮ ಮಾತು ಅರ್ಥವಾಗುತ್ತಿಲ್ಲ. ಅದೇನು ಕೊಂಚ ವಿವರಿಸಿ ಹೇಳಿ ಭುವನಪ್ಪನವರೇ. ಈಗ ಯಾವುದನ್ನು ವಿವರವಾಗಿ ಹೇಳಲು ಹೊತ್ತಿಲ್ಲ ತಾಯಿ. ತಮ್ಮ ಬಳಿಕ ಪಟ್ಟಕ್ಕೆ ಯಾರು ಎಂಬುದನ್ನು ನಿರ್ಧರಿಸದೆ ನಾಯಕರು ದುರ್ಗವನ್ನು ವಿಪತ್ತಿನಲ್ಲಿ ಕೆಡವಿದ್ದಾರೆ. ಅವರ ಮನಸ್ಸಿನಲ್ಲಿ ಏನಿತ್ತೆಂಬುದನ್ನು ಅವರ ಹತ್ತಿರವಿದ್ದ ನನ್ನಂತಹ ಕೆಲವರಿಗೆ ತಿಳಿದಿದೆ. ಆದರೆ ನಾನು ಹೇಳುವ ಮಾತು ಯಾರಿಗೂ ನಂಬಿಕೆಯಾಗದಿರಬಹುದು. ಆದ್ದರಿಂದ ನಾಯಕರ ಬಗೆಯನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಅವರ ಪಟ್ಟ ಮಹಿಷಿಯರಾದ ನಿಮ್ಮನ್ನೇ ಕೂಡಿದೆ. ನೀವು ಇಲ್ಲಿದ್ದು ಆ ಕಾರ್ಯವನ್ನು ನಡೆಸಿಕೊಡಬೇಕು. ನಾಯಕರು ಇದ್ದಷ್ಟು ದಿನ ಯಾವ ರಾಜಕಾರಣ ಲೇಪವೂ ನಮಗಿರಲಿಲ್ಲ. ಅವರ ಮನಸ್ಸಿನಲ್ಲಿ ಏನಿತ್ತೋ ನಾನರಿಯೆ. ಏನಿತ್ತು ಎಂಬುದನ್ನು ನೀವೇ ಹೇಳಿ. ಓಬಣ್ಣ ನಾಯಕನನ್ನು ತಮ್ಮ ಬಳಿಕ ಪಟ್ಟಕ್ಕೆ ತರಬೇಕೆಂದು ನಾಯಕರಿಗಿದ್ದ ವಿಚಾರ, ಆ ನಿರ್ಧಾರದತ್ತ ಅವರನ್ನು ನಡೆಸಿದ ಪ್ರಸಂಗಗಳು ಎಲ್ಲವನ್ನೂ ಸೂಕ್ಷ್ಮವಾಗಿ ಆದರೆ ಖಚಿತವಾಗಿ ವಿವರಿಸಿ ಹೇಳಿದರು ಭುವನಪ್ಪನವರು. ನಾಯಕರು ಮಲಗಿದ ಕಿಚ್ಚಿನ ಕುಂಡದಲ್ಲಿ ಮಲಗಲು ನೀವು ನಿಶ್ಚಯ ಮಾಡಿದ್ದೀರಿ ತಾಯಿ. ಆದರೆ ಅದನ್ನು ಬಿಟ್ಟು ನಾಯಕರ ಅನಿರ್ಧಾರ ನಿರ್ಮಿಸಿದ ಈ ಅಗ್ನಿಕುಂಡದಲ್ಲಿ ತಾವು ಧುಮುಕಬೇಕೆ? ಅವರ ಹೃದಯ ಬಯಸಿದ ದಾರಿಯಲ್ಲಿ ನಡೆದು ತಾವು ಸಹಗಮನ ಮಾಡಬೇಕೆ? ಇದು ನಿಮ್ಮನ್ನುಳಿದು ಬೇರಾರಿಗೂ ಸಾಧ್ಯವಿಲ್ಲ. ಈ ಮಾತನ್ನು ಕೇಳಿ ತಮ್ಮ ಚಿತ್ತಕ್ಕೆ ಎಷ್ಟು ವ್ಯಥೆಯಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ತಾಯಿ. ನನ್ನನ್ನು ನಂಬಿ, ಅಷ್ಟೇ ವ್ಯಥೆ ನನಗೂ ಆಗುತ್ತದೆ. ಆದರೂ ಇಂದು ನೀವು ಹೀಗೆ ಮಾಡದೆ ಬೇರೆ ದಾರಿಯೇ ಇಲ್ಲ. ಬೇರೆ ದಾರಿಯೇ ಇಲ್ಲವೇ? ಇಲ್ಲ ತಾಯಿ. ಇದ್ದಿದ್ದರೆ ನಿಮ್ಮನ್ನು ಈ ಧರ್ಮ ಸಂಕಟಕ್ಕೆ ನಾನು ಸಿಲುಕಿಸುತ್ತಿರಲಿಲ್ಲ. ರಾಜಕಾರಣವನ್ನು ನನಗಿಂತ ಗೌರವ ನಾಗತಿಯರು ಚೆನ್ನಾಗಿ ಬಲ್ಲರು. ಅವರು ಮಾಡಿದರಾಗದೆ ಆಗುವುದಿಲ್ಲ. ಅಷ್ಟೇ ಅಲ್ಲ, ಅವರು ರಾಜಕಾರಣದ ಸೂತ್ರ ಧರಿಸಿ ನಿಂತರೆ ಇಂದು ಬರೀ ಸಂಶಯವಾಗಿರುವ ಅಂತಃಕಲಹ ಆಗ ಸತ್ಯವಾಗಿ ಆಗುತ್ತದೆ.
ಅಂತಹ ಕಲಹದ ರಕ್ತಪಾತವನ್ನು ತಪ್ಪಿಸಿ ದುರ್ಗವನ್ನು ಯಾದವಿ ಕಲಹದ ಭಯಂಕರ ಸಂಕಟದಿಂದ ಪಾರು ಮಾಡಲೆಂದೇ ನಾನು ನಿಮ್ಮಲ್ಲಿ ಈ ಭಿಕ್ಷೆ ಬೇಡಲು ಬಂದಿದ್ದುದು. ಅಂತೂ ಅಂತೂ ಇಷ್ಟು ದಿನ ಇಲ್ಲದ ರಾಜಕಾರಣದ ಮಡುವಿನಲ್ಲಿ ಮುಳುಗು ಎನ್ನುತ್ತೀರಾ? ಹಾಗೆ ಹೇಳಬೇಕಾದ ದುರ್ವಿಧಿ ನನ್ನದು. ನನಗೀಗ ಎಷ್ಟು ವಯಸ್ಸು ಗೊತ್ತೇ ತಾಯಿ? 70ರ ಹತ್ತಿರವಿರಬೇಕು. ನಿಜ, 70ರ ಹತ್ತಿರ, ಬಹಳ ಹತ್ತಿರ. ನನಗೂ ಈ ರಾಜಕಾರಣ ಸಾಕಾಗಿದೆ ತಾಯಿ. ಇಷ್ಟು ದಿನ ಈ ಲೋಕದ ಚಿಂತೆಯೇ ಆಯಿತು. ಆ ಲೋಕದ ಕರೆ ಬರುವ ಹೊತ್ತು ಹತ್ತಿರವಾಯಿತು. ಆ ಕೂಗು ಬರುವ ಹೊತ್ತಿಗಾದರೂ ಅಲ್ಲಿಯ ಮಾರ್ಗದ ಚಿಂತೆ ಮಾಡೋಣ ಎಂದರೆ ನಿಷ್ಕರುಣಿಯಾದ ದುರ್ಗಾ ಮಾತೆ ಅದಕ್ಕೆ ನನ್ನನ್ನು ಬಿಡುವುದಿಲ್ಲವೆಂದು ಹಠ ಹಿಡಿದಿದ್ದಾಳೆ. ತಾನು ಕೆಡುವ ಕೋತಿ ವನವನ್ನೆಲ್ಲ ಕೆಡಿಸಿತು ಎಂಬಂತೆ ಈಗ ನಾನಿದನ್ನು ನಿಮ್ಮ ಮೈಗೂ ಸುತ್ತುತ್ತಿದ್ದೇನೆ. ನನಗೂ ನಿಮಗೂ ಇಬ್ಬರಿಗೂ ಬೇರೆ ದಾರಿಯೇ ಇಲ್ಲ. ಹೇಳಿ, ಏನು ಮಾಡುವಿರಿ? ಬೇರೆ ದಾರಿಯೇ ಇಲ್ಲವೆಂದ ಮೇಲೆ ನಾವೇನು ಹೇಳುವುದು ತಾನೇ ಉಳಿದಿದೆ ಭುವನಪ್ಪನವರೇ? ಏಕನಾಥೇಶ್ವರಿಯ ಮನಸ್ಸಿದ್ದಂತಾಗಲಿ. ಇಂದೇ ಬರುತ್ತೇನೆ ಎಂದಿದ್ದೆ. ಆದರೆ ತಾಯಿ ನಿಮ್ಮ ರೂಪದಲ್ಲಿ ಬಂದು ಇಂದು ಬೇಡ ಎನ್ನುತ್ತಿದ್ದಾಳೆ. ಆಗಲಿ, ಆಕೆಗೆ ಎಂದು ಮನಸ್ಸು ಬರುವುದೋ ಅಂದು ಕರೆಸಿಕೊಳ್ಳಲಿ. ಆದರೆ ನಿಮ್ಮಲ್ಲಿ ನಾನು ಕೇಳುವುದಿಷ್ಟೇ. ಆ ಆಶ್ವಾಸನವಿತ್ತು ನನಗೆ ಜೀವದಾನ ಮಾಡಿದಿರಿ ತಾಯಿ. ಏನು ಬೇಕಾದರೂ ಕೇಳಿ, ಮಾಡುತ್ತೇನೆ. ನಾಯಕರು ಇದ್ದಷ್ಟು ದಿನ ಅವರ ನೆರಳಾಗಿ ಬದುಕಿದ ನಮಗೆ ರಾಜ್ಯಭಾರದ ಸುಳಿವು ಹೊಳವೊಂದೂ ತಿಳಿಯದು. ನೆಪಕ್ಕೆ ನಾನಿರುತ್ತೇನೆ. ನನ್ನಿಂದ ಏನಾಗಬೇಕು ಅದನ್ನು ಮಾಡಿಸಿಕೊಳ್ಳುವುದು ನಿಮಗೆ ಸೇರಿದ್ದು. ಆ ಮಾತನ್ನು ಕೇಳಿ ಭುವನಪ್ಪನವರ ಮನಸ್ಸಿಗೆ ನೆತ್ತಿಯ ಮೇಲೆ ಹೊತ್ತ ಬೆಟ್ಟದ ಹೊರೆ ಇಳಿದು ಹಗುರವಾದಂತಾಯಿತು. ಅಷ್ಟೇ ಮಟ್ಟಿಗೆ ಓಬವ್ವ ನಾಗತಿಯ ಮನದ ಹಿರಿಮೆಯನ್ನರಿತು ಮೆಚ್ಚುಗೆಯೂ ಮೂಡಿತು. ನನ್ನ ರಾಯಭಾರ ಏನಾಗುವುದು ಎಂದು ಹೆದರಿದ್ದೆ ತಾಯಿ. ನನ್ನಷ್ಟೇ ಗೌರವ್ವ ನಾಗತಿಯರಿಗೂ ಚಿಂತೆಯಾಗಿತ್ತು. ಇನ್ನವರು ನಿಶ್ಚಿಂತರಾಗಿ ನಾಯಕರೊಂದಿಗೆ ಚಿತೆಯೇರಬಹುದು. ಅಂದರೆ ಇದು ಚಿಕ್ಕ ನಾಗತಿಯ ಸಂಚು ಅನ್ನಿ. ನಾಗತಿಯ ಬಾಯಿಂದ ಅನಿರೀಕ್ಷಿತವಾಗಿ ಬಂದ ಈ ಮಾತನ್ನು ಕೇಳಿ ಭುವನಪ್ಪನವರಿಗೆ ಆಶ್ಚರ್ಯವಾಯಿತು. ಅಷ್ಟೇ ಮಟ್ಟಿಗೆ ತಾವು ಅಷ್ಟು ಹೊತ್ತು ಶ್ರಮಪಟ್ಟು ಸಾಧಿಸಿದ ಕೆಲಸ ಇದೊಂದು ಮಾತಿನಿಂದ ವಿಫಲವಾಗುವುದೇನೋ ಎಂದು ದಿಗಿಲು ಆಯಿತು. ಚಿಕ್ಕ ನಾಗತಿಯರ ವಿಷಯದಲ್ಲಿ ತಾವು ಅನ್ಯತಾ ಭಾವಿಸಬಾರದು. ಅವರಲ್ಲಿ ಸ್ವಾರ್ಥದ ಸೋಂಕಿಲ್ಲವೆಂದು ನಾನು ನಿಮಗೆ ವಚನ ಕೊಡುತ್ತೇನೆ. ಚೆನ್ನಾಯಿತು. ನನ್ನ ತಂಗಿಯ ವಿಷಯ ನೀವು ನನಗೆ ಹೇಳುವುದೇ ಭುವನಪ್ಪನವರೇ? ಆಕೆಯ ಮಾತು ಗಡುಸೇ ವಿನ ಚಿತ್ತ ಕನ್ನಡಿಯಷ್ಟು ನಿರ್ಮಲ ಎಂದು ನಾನು ಬಲ್ಲೆ. ವೃದ್ಧರಾದ ನಿಮ್ಮನ್ನು ಬಳಲಿಸುವ ಬದಲು ಆಕೆಯೇ ಈ ಮಾತನ್ನು ನನ್ನಲ್ಲಿ ಹೇಳಿದ್ದರೂ ಆಗಿತ್ತು. ನಾಯಕರ ಕೈ ಹಿಡಿಯುವಾಗ ನಾನು ಮೊದಲಾಗಿದ್ದೆ. ಈಗ ಅವರನ್ನು ಹಿಂಬಾಲಿಸುವಾಗ ನೀನು ಮೊದಲು ಹೋಗು ಎನ್ನುತ್ತಿದ್ದೆ. ಅಂತೂ ಚಿಕ್ಕ ನಾಗತಿಯ ಮೇಲೆ ನಾಯಕರಿಗೆ ತುಂಬಾ ಪ್ರೇಮ ಭುವನಪ್ಪನವರೇ. ಹೋಗುವಾಗ ನನ್ನನ್ನು ಇಲ್ಲಿ ಬಿಟ್ಟು ಆಕೆಯನ್ನು ಕರೆದೊಯ್ಯುತ್ತಿದ್ದಾರೆ. ನಾಗತಿಯ ಆಡಿದುದನ್ನು ಕೇಳಿ ತಮ್ಮ ಭಯ ನಿರಾಧಾರವೆಂದು ಮನವರಿಕೆಯಾಗಿ ಭುವನಪ್ಪನವರು ಹೇಳಿದರು. ತಾಯಿ, ನಿಮ್ಮಂಥವರು ಈ ನೆಲದ ಮೇಲೆ ಇರುವವರೆಗೂ ಈ ದುರ್ಗದ ಕೋಟೆಯ ಒಂದೂ ಕಲ್ಲು ಕದಲುವುದಿಲ್ಲ. ಯಾವ ಏರಿಳಿತವೂ ಇಲ್ಲದೆ ಅಪಸ್ವರವಿಲ್ಲದ ಭುವನಪ್ಪನವರ ಮಾತನ್ನು ಕೇಳಿ ಓಬವ್ವ ನಾಗತಿಯ ಕಣ್ಣಲ್ಲಿ ನೀರು ತುಂಬಿತು. ಏನು ಅರಿಯದವಳು ನಾನು. ಸುಮ್ಮನೆ ಹೊಗಳಿ ನಮ್ಮಂಥವರನ್ನು ದೊಡ್ಡವರನ್ನಾಗಿ ಮಾಡಬಾರದು. ಈಕೆಯನ್ನು ಪಡೆದ ನಾಯಕರ ಭಾಗ್ಯ ದೊಡ್ಡದು, ದುರ್ಗದ ಭಾಗ್ಯ ದೊಡ್ಡದು ಎಂದು ಇತ್ಯರ್ಥ ಮಾಡಲಾಗದೆ ಅದೇ ಭಾವನೆಯಲ್ಲೇ ನಾಗತಿಯ ಅಪ್ಪಣೆ ಪಡೆದು ಹೊರಟರು ಭುವನಪ್ಪನವರು. ಆ ದಿನ ಮಧ್ಯಾಹ್ನದ ವೇಳೆಗೆ ನಾಯಕರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆಗಳಾದುವು. ಅರಮನೆಯ ಹೊರಗೆ ಲಕ್ಷಾಂತರ ಜನ ನೆರೆದು ಅಗಲಿದ ತಮ್ಮ ದೊರೆಗೆ ಅಶ್ರು ಕಾಣಿಕೆ ಅರ್ಪಿಸಿದರು. ಅರಮನೆಯ ಒಳಗೂ ಅದೇ ಗದ್ದಲ, ಕಂಬನಿಯ ಕೋಡಿ. ನಾಯಕರೊಂದಿಗೆ ಸಹಗಮನಕ್ಕೆ ಸಿದ್ಧರಾದ ನಾಗತಿಯರು ಊರಿಂದ ಊರಿಗೆ ಪಯಣ ಬೆಳೆಸುವವರಂತೆ ಒಬ್ಬರು ಮತ್ತೊಬ್ಬರನ್ನು ಕಂಡು ಉಡುಗೊರೆ ಕೊಟ್ಟು ಹೋಗಿ ಬರುತ್ತೇನೆ, ಅಪ್ಪಣೆ ಕೊಡಿ ಎಂದು ಬೇಡಿ ಕಂಬನಿಗರೆದು ಆಲಂಗಿಸಿ ಎಲ್ಲರೂ ನಾಯಕರನ್ನು ಹಿಂಬಾಲಿಸಲು ಸಿದ್ಧರಾದರು. ವಿವಾಹ ವೇದಿಕೆಗೆ ತೆರಳಲು ಶೃಂಗಾರವಾದ ವಧುವಿನಂತೆ ಸಕಲ ಪವಿತ್ರ ಅಲಂಕಾರಗಳಿಂದ ಅಲಂಕೃತರಾದ ಅವರು ಕಲಶ ಕನ್ನಡಿ, ಅರಶಿನ ಕುಂಕುಮದ ಹೆಡಿಗೆಗಳನ್ನು ಮತ್ತು ಬಾಗಿನದ ಉಪಕರಣಗಳನ್ನು ಹೊತ್ತ ದಾಸಿಯರ ಪರಿವಾರದ ನಡುವೆ ಅರಮನೆಯ ಬಳಿಯ ಗೋಪಾಲಸ್ವಾಮಿಯ ಹೊಂಡಕ್ಕೆ ಹೋಗಿ ಗಂಗೆಯ ಪೂಜೆ ಮಾಡಿ ಮುತ್ತೈದೆಯರಿಗೆ ಬಾಗಿನ ದಾನವಿತ್ತು
ಅಲ್ಲಿಂದ ಏಕನಾಥೇಶ್ವರಿ, ಹಿಡಂಬೇಶ್ವರ, ಸಂಪಿಗೆಯ ಸಿದ್ದೇಶ್ವರ, ಗೋಪಾಲಕೃಷ್ಣ ಸ್ವಾಮಿ, ಅರಮನೆಯ ಬಳಿಯ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರಿಗೂ ಮನಸ್ಸು ತೃಪ್ತಿಯಾಗುವಷ್ಟು ಪೂಜೆ ಮಾಡಿಸಿ ಅರಮನೆಗೆ ಹಿಂದಿರುಗಿದರು. ಆ ವೇಳೆಗೆ ಅರಮನೆಯಲ್ಲಿ ನೆರೆದ ನಾಯಕರು ಮತ್ತು ನಾಗತಿಯರ ನೆಂಟರಿಷ್ಟರೆಲ್ಲರಿಗೂ ಊಟ ಉಪಚಾರವಾಯಿತು. ನಾಗತಿಯರು ತಾವೇ ಎಲ್ಲರಿಗೂ ಕೈಯಾರ ಉಣಬಡಿಸಿ ವೀಳ್ಯವಿತ್ತು ತಮ್ಮ ಆಭರಣ ವಸ್ತ್ರಗಳನ್ನು ಆಪ್ತೇಷ್ಟರಿಗೂ ದಾಸದಾಸಿಯರಿಗೂ ಹಂಚಿದರು. ನಾಗತಿಯರೇನೋ ನಗುತ್ತಾ ಉಣಬಡಿಸಿ ಉಡುಗೊರೆ ಇತ್ತರೂ ಯಾರಿಗೂ ತುತ್ತು ಒಳಗಿಳಿಯಲಿಲ್ಲ. ಉಡುಗೊರೆಯನ್ನು ಸ್ವೀಕರಿಸುವ ಕೈ ಶೋಕದ ಆವೇಗದಿಂದ ಕಂಪಿಸುತ್ತಿತ್ತು. ಈ ಎಲ್ಲ ಶಾಸ್ತ್ರಗಳು ಮುಗಿದ ಬಳಿಕ ನಾಯಕರ ಶವವನ್ನು ಹೊತ್ತು ಪುಷ್ಪಮಂಟಪ ಅರಮನೆಯಿಂದ ಅರಮನೆಯ ಬಳಿಯ ನಾಗತಿಯರ ಹರವಿನಲ್ಲಿ ನಿರ್ಮಿತವಾದ ಚಿತೆಯತ್ತ ಹೊರಟಿತು. ಅವರ ಹಿಂದೆ ಅಲಂಕೃತವಾದ ಬಿಳಿಯ ಕುದುರೆಗಳನ್ನೇರಿದ ನಾಗತಿಯರು ಹಿಂಬಾಲಿಸಿದರು. ಅರಮನೆಯಿಂದ ಹರವಿನವರೆಗಿನ ದಾರಿಯ ಇಕ್ಕೆಲದಲ್ಲೂ ಕಿಕ್ಕಿರಿದು ನಿಂತ ಜನಕೂಟ ಈ ಮೆರವಣಿಗೆಯನ್ನು ಕಂಡು ಒಂದೇ ಮೈ ಒಂದೇ ಕಂಠವೆಂಬಂತೆ ಆರ್ತಧ್ವನಿ ಮಾಡಿತು. ನಾಗತಿಯರ ಹರವಿನ ನಡುವೆ ಗಂಧದ ಕೊರಡುಗಳಿಂದ ಬಹು ವಿಶಾಲವಾದ ಚಿತೆ ರಚಿತವಾಗಿತ್ತು. ನಾಯಕರ ಶವವನ್ನು ಚಿತೆಯ ಮೇಲಿಟ್ಟ ಬಳಿಕ ಲಿಂಗಣ್ಣ ನಾಯಕ ನೀರಿನ ಮಡಕೆ ಹೊತ್ತು ಚಿತೆಯನ್ನು 3 ಬಾರಿ ಪ್ರದಕ್ಷಿಣೆ ಮಾಡಿ ಅಗ್ನಿ ಸಂಸ್ಕಾರ ಮಾಡಿ ಹಿಂದಿರುಗಿ ನೋಡದೆಯೇ ಹೋದ. ಕರ್ಪೂರ, ಘೃತ, ತೈಲಗಳಿಂದ ಕೂಡಿದ ಚಂದನದ ಚಿತಾವೇದಿಕೆಯಲ್ಲಿ ಅಗ್ನಿ ಪ್ರತ್ಯಕ್ಷವಾಯಿತು. ಚಿತೆಯ ಮಧ್ಯದಲ್ಲಿ ಬೆಂಕಿಯ ಕಿಡಿಯನ್ನು ಕಂಡ ಕೂಡಲೇ ನೆರೆದ ಜನತೆ ಹೋ ಎಂದು ಚೀರಿತು. ಆ ಬಳಿಕ ನಾಗತಿಯರು ಅಲ್ಲಿ ನೆರೆದಿದ್ದ ಮುತ್ತೈದೆಯರಿಗೆ ಅರಶಿನ, ಕುಂಕುಮ, ಹೂ, ವೀಳೆಯಗಳನ್ನಿತ್ತು ತಾವು ಧರಿಸಿದ್ದ ಆಭರಣಗಳನ್ನು ದಾನ ಮಾಡಿ ಗುರು ಹಿರಿಯರ ಅಪ್ಪಣೆ ಪಡೆದು ಶಿರದಲ್ಲಿ ಘೃತಕುಂಭಗಳನ್ನು ಧರಿಸಿ ಒಬ್ಬೊಬ್ಬರಾಗಿ ಚಿತೆಯನ್ನೇರಿ 3 ಬಾರಿ ಪತಿಯ ಶವವನ್ನು ಪ್ರದಕ್ಷಿಣೆ ಮಾಡಿ ಪೂರ್ವಾಭಿಮುಖವಾಗಿ ನಿಂತು ಎಲ್ಲರಿಗೂ ನಮಸ್ಕರಿಸಿ ತಲೆಯ ಮೇಲಿನ ಕುಂಭದಲ್ಲಿದ್ದ ತುಪ್ಪವನ್ನು ಚಿತಾಗ್ನಿಗೆ ಎರೆದು ಪತಿಯ ಶವದ ಬಳಿ ಕುಳಿತರು. ಕೂಡಲೇ ಚಿತೆಯ ಸುತ್ತಲಿದ್ದವರು ಮುಗಿಲು ಮಾರ್ಮೊಳಗುವಂತೆ ಜಯಕಾರ ಮಾಡಿ ತಾವು ಹಿಡಿದಿದ್ದ ತುಪ್ಪ ಎಣ್ಣೆಗಳನ್ನು ಚಿತೆಗೆ ಸುರಿದರು. ಘೃತ, ತೈಲ, ಕರ್ಪೂರಗಳ ಆಹಾರದಿಂದ ಸೊಕ್ಕಿದ ಅಗ್ನಿ ದಗ್ಗನೆ ಹೊತ್ತಿ ಮುಗಿಲುದ್ದ ನಾಲಿಗೆ ಚಾಚಿತು. ತೀವ್ರ ಶೋಕದಿಂದ ಕಂಪಿಸುವ ಕೋಟಿ ಕೋಟಿ ಕಂಠಗಳು ಮಾ ಸತಿಯರ ಜಯಘೋಷ ಮಾಡಿದುವು. ದುಃಖದ ಆವೇಗದಿಂದ ನಡುಗುವ ಕೋಟಿ ಕೋಟಿ ಕೈಗಳು ಅರಶಿನ ಕುಂಕುಮವನ್ನು ತೂರಿದವು. ಕಂಬನಿ ದುಂಬಿ ಕುರುಡಾದ ಜನ ತಾಯಗಲಿದ ಕಂದರಂತೆ ಗುಡ್ಡದ ಕೋಡುಗಲ್ಲುಗಳು ಮಾರ್ದನಿಸುವಂತೆ ರೋಧಿಸುತ್ತಿದ್ದರು. ಕೆಲವರು ದುಃಖೋನ್ಮಾದದಲ್ಲಿ ತಾವೂ ಚಿತೆಗೆ ಹಾರಲು ಯತ್ನಿಸುತ್ತಿದ್ದರು. ಕೆಲವರು ನೆತ್ತಿಯ ಕೂದಲನ್ನು ಕಿತ್ತು ತೂರಿ ತಾವು ಚಿತೆಯ ಮೇಲೆ ಮಲಗಿದವರಂತೆ ಧೂಳಿನಲ್ಲಿ ಹೊರಳಾಡುತ್ತಿದ್ದರು. ಒಬ್ಬೊಬ್ಬರು ಹೆಣ್ಣು ಗಂಡು, ಸ್ವಕೀಯರು ಪರಕೀಯರು ಎಂಬ ಭೇದ ಭಾವವಿಲ್ಲದೆ ತಬ್ಬಿ ಉಕ್ಕಿ ಬಂದ ದುಃಖವನ್ನು ಹತ್ತಿಕ್ಕಲಾರದೆಯೇ ಚೀರುತ್ತಿದ್ದರು. ಆದರೆ ಚಿತೆಯಿಂದ ಯಾವೊಂದು ಸದ್ದು ಕೇಳಿ ಬರಲಿಲ್ಲ. ಮಾ ಸತಿಯರ ಕೀರ್ತಿಯನ್ನು ಸಹಸ್ರ ತೋಳುಗಳನ್ನೆತ್ತಿ ಸಾರುವವನಂತೆ ಅಗ್ನಿದೇವ ಉರಿಯುತ್ತಿದ್ದ. ಅವರ ಸತೀತ್ವದ ಪವಿತ್ರ ಕೀರ್ತಿಯನ್ನು ಲೋಕಕ್ಕೆ ಸಾರುವ ಹರಿಕಾರನಂತೆ ಪರಿಮಳಮಯ ಗಂಧ ಧೂಮ ದಿಕ್ಕು ದಿಕ್ಕನ್ನು ವ್ಯಾಪಿಸುತ್ತಿತ್ತು. ಅರಮನೆಯಲ್ಲಿ ನಾಯಕರ ಶಯ್ಯಾಗೃಹದಲ್ಲಿ ಅವರ ಶವವಿದ್ದೆಡೆ ಇಟ್ಟ ದೀಪ, ಎಕ್ಕದೆಲೆಗಳ ರಾಶಿಯ ಬಳಿ ಹಿರಿಯ ನಾಗತಿ ಒಬ್ಬವ್ವ ದೇವರೆದುರೆಂಬಂತೆ ಕೈ ಮುಗಿದು ಕಡೆದ ವಿಗ್ರಹದಂತೆ ಕುಳಿತಿದ್ದಳು. ನಿಶ್ಚಲವಾಗಿ ನಿಂತ ಕೋಡುಗಲ್ಲಿನ ಪದರದಲ್ಲಿ ಜಿನುಗುವ ಜಲದಂತೆ ಅಲುಗಾಡದೆ ಕುಳಿತ ಅವಳ ಮುಚ್ಚಿದ ಕಣ್ಣುಗಳಿಂದ ಕಂಬನಿ ಹನಿಯುತ್ತಿತ್ತು. ಆಕೆಯ ಬಳಿಯುಳಿದ 4 ಮಂದಿ ದಾಸಿಯರು ದುಃಖದಿಂದ ಪ್ರಜ್ಞೆ ತಪ್ಪಿ ಬಳಿಯಲ್ಲಿ ಉರುಳಿದುದು ಆಕೆಗೆ ಎಚ್ಚರವಿದ್ದಂತಿರಲಿಲ್ಲ. ಕಾರ್ಗಾಲದ ಕಡಲ ನೆರೆಯಂತೆ ಶೋಕಧ್ವನಿ ಅರಮನೆಯನ್ನು ಸುತ್ತುವರಿದಿತ್ತು. ದಿಕ್ಕುಗಳನ್ನು ದಿಕ್ಕುಗೆಡಿಸುವ ಆ ದುಃಖದ ಹೊಯ್ಲಿನ ನಡುವೆ ಅಚಲವಾಗಿ ಕಣ್ಣು ರೆಪ್ಪೆಯು ಚಲಿಸದಂತೆ ನಾಗತಿ ಕುಳಿತಿದ್ದಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.